ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಸಿಎಂ ಆಗಿದ್ದಾರೆ. ನನ್ನ ಪ್ರಕಾರ ಆಗಿರ್ತಾರೆ. ಯಾಕೆ ಅದರಲ್ಲಿ ನಂಬಿಕೆ ಇಲ್ವಾ ನಿಮಗೆ? ಈಗ ಒಂದು ಸಾರಿ ಸಿ ಎಮ್ ಆಗಿ ಅವ್ರು ಎಲೆಕ್ಟ್ ಆದಮೇಲೆ ಈಸ್ ಎಲೆಕ್ಟೆಡ್ ಆಸ್ ಎ CLP ಲೀಡರ್, ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಲೀಡರ್. ಆನ್ ದ್ಯಾಟ್ ಬೇಸಿಸ್ ಅವ್ರನ್ನ ಮುಖ್ಯಮಂತ್ರಿಗಳನ್ನಾಗಿ ಗವರ್ನರ್ ಮಾಡಿದ್ದಾರೆ. ಗವರ್ನರು ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ. ಇವರು ನಮ್ಮ ಅವಧಿ 5 ವರ್ಷ ಅಲ್ಲ, ಇನ್ನೂ 4 ವರ್ಷ 5 ತಿಂಗಳು ಈ ಅಸೆಂಬ್ಲಿ ಪೀರಿಯಡ್ ಇದೆ, ಮತ್ತೆ ಅವರೇ ಇರಬೇಕಾಗುತ್ತೆ. ಆದರೆ ಮುಂದೆ ಪಕ್ಷ ಬದಲಾವಣೆ ಮಾಡಬೇಕು ಅಥವಾ ಶಾಸಕರು ಬದಲಾವಣೆ ಮಾಡಬೇಕಂದ್ರೆ ಮಾತ್ರ ಸಾಧ್ಯ, ಇಲ್ಲದ್ರೆ ಯಾರೂ ಸಾಧ್ಯ ಇಲ್ಲ ತೆಗಿಲಿಕ್ಕೆ. ಅವರು ಸಿದ್ದರಾಮಯ್ಯ ಅವರ ಮೇಲೆ ಶಾಸಕರು ಎಲ್ಲರೂ ಸಂಪೂರ್ಣ ಬೆಂಬಲ ಇದೆ. ನನ್ನ ಪ್ರಕಾರ ಇದೆ, 90% ಇದೆ. ನನ್ನ ಪ್ರಕಾರ ಇದೆ. ಇನ್ 10% ಇದೆ. ಯಾಕೆ ಸರ್? ನೋಡಿ, ಬೇರೆ ಬೇರೆ ಇರ್ಬೋದು. ನಾನು ಐ ಕಾಂಟ್ ಸೆಲ್ ಇವ್ರಿಗೆ 10%, ಇವ್ರಿಗೆ 90% ಅಂತ ನಾನು ಹೇಳ್ತಾ ಇಲ್ಲ. Majority of the people are with Siddaramaiah because of his popularity. I can't say individual ಇವ್ರಿಗೆ ಅಂತ ಹೇಳೋದು ನಾನು ಏನು ಸರ್ವೆ ಮಾಡಿದ್ದೀನ. ಆದರೆ ಓವರ್ ಆಲ್ Siddaramaiah is one of the popular chief minister. On that basis I can tell. ಸರ್, ಈಗ 2.5 ವರ್ಷ ಆ ಥರ ಏನೋ ಅಗ್ರಿಮೆಂಟ್ ಆಗಿದೆ ಅನ್ನೋ ಥರದ್ದು ಚರ್ಚೆ ಆಗ್ತಿದೆ. ನೋಡಿ, ನಮಗೇನು ಗೊತ್ತಿಲ್ಲ. ಏನು ಯಾವ ಶಾಸಕರಿಗೂ ಕೂಡ ಪಕ್ಷದ ವರಿಷ್ಠರು 2.5 ವರ್ಷ ಸಿದ್ದರಾಮಯ್ಯನವರು ಇರ್ತಾರೆ, ಇನ್ನು 2.5 ವರ್ಷ ಬೇರೆಯವರು ಇರ್ತಾರೆ ಅಂಥೇಳಿ ಏನು ಶಾಸಕ ಪಕ್ಷದಲ್ಲಿ ತೀರ್ಮಾನ ಆಗಿಲ್ಲ, ನಮ್ಗೆ ಯಾರಿಗೂ ಹೇಳಿಲ್ಲ. ಇದು ಊಹಾಪೋಹ. ಈ ನಮ್ಮ ಜೊತೆ ಮಾತಾಡಿದರೆ ಹೇಳ್ಬೋದು. ಆಮೇಲೆ ಇದನ್ನು ಇಟ್ಸ್ ನಾಟ್ ಎ ಡಿಬೇಟೇಬಲ್ ಇಶ್ಯೂ. ಆಗಿದ್ರೆ ಅವ್ರನ್ನೊಬ್ರು ಮಾಡ್ಬೋದು, ಬೇರೆಯವ್ರು ಮಾಡ್ಬೋದು. ಇದು ಅದಕ್ಕೆ ನಾನು ಪ್ಯೂರ್ಲಿ ಹೇಳಿದ್ನಲ್ಲ, ಸುಮ್ಮನೆ ರಾಜಕೀಯವಾಗಿ ಮಾತಾಡೋದು ಬೇರೆ. ನಾವು ಒಂದು ಏನಂತೀರಿ ನೀವು, ನಮ್ಮ ನಿಯಮಾವಳಿ ಇದ್ರ ಬಳಿ ಮಾತಾಡೋದು ಬೇರೆ. ಸಿದ್ದರಾಮಯ್ಯವರು ಸ್ಟ್ರಾಂಗ್ ಲೀಡರ್ ಆಗಿರೋ ಕಾರಣಕ್ಕಾಗಿ ಈಸ್ ಎ ಪಾಪ್ಯುಲರ್ ಲೀಡರ್, ದಟ್ ಮಚ್ ಐ ಕ್ಯಾನ್ ಸೇ. ಈಸ್ ಎ ಪಾಪ್ಯುಲರ್ ಲೀಡರ್. ಯಾರು ಇಷ್ಟಪಡಲಿ ಪಡದೇ ಇರಲಿ, ಈಸ್ ಒಂದು ಬದ್ಧತೆ ಇರುವಂಥ ವ್ಯಕ್ತಿ. ಇವತ್ತಿನ ರಾಜಕಾರಣದಲ್ಲಿ ಏನು ರಾಜಕೀಯ ವ್ಯವಸ್ಥೆ ಹಾಳಾಗಿ ಹೋಗಿದೆ, ಈಸ್ ಎ ಒನ್ ಆಫ್ ದ ಗುಡ್ ಅಡ್ಮಿನಿಸ್ಟ್ರೇಟರ್. ಹಳೆ ಕಾಲದ ಸಿದ್ಧಾಂತ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಇರುವಂಥ ವ್ಯಕ್ತಿ ಇದ್ದಾರೆ. ಆಮೇಲೆ ಅದ್ರ ಜೊತೆಗೆ ಬಡವ್ರ ಬಗ್ಗೆ ಅವ್ರಿಗೆ ಭಾಳ ಕಳಕಳಿ ಇದೆ. ನಾನು ಇಷ್ಟಪಡಲಿ ಪಡದೇ ಇರಲಿ, ಅವ್ರಿಗೆ ಒಂದು ರಾಜ್ಯದ ಜನತೆಯ ಅಭಿವೃದ್ಧಿ ಬಗ್ಗೆ ಒಂದು ಬದ್ಧತೆ ಇದೆ. ಹೀಗಾಗಿ ವಿಲ್ ಬಿ ಎ ಪಾಪ್ಯುಲರ್ ಲೀಡರ್. ಸಿದ್ದರಾಮಯ್ಯ ಅವರು 2013 ಅವಧಿಯಲ್ಲಿ ಸೀನಿಯರ್ಸ್ ಈಗ ಕಂಡು ಬರ್ತಿಲ್ಲ ಅನ್ನುವಂಥ ಮಾತುಗಳು ಬರ್ತಿದೆ. ಹಾಗೇನಿಲ್ಲ, ನನಗೇನು ಅನಿಸಿಲ್ಲ. 2013ರಲ್ಲಿ ವಯಸ್ಸು ಅವ್ರಿಗೆ 65 ಸುಮಾರು 66 ಇತ್ತು, ಈಗ 76 ಆಗಿದೆ. ವಯಸ್ಸಿನ ಇದರಿಂದ ಸ್ವಲ್ಪ ಚಟುವಟಿಕೆಗಳು ಕಡಿಮೆ ಆಗಿರ್ಬೋದು ನೋಡಲಿಕ್ಕೆ. ಬಟ್ ಈಸ್ ವೆರಿ ವೆರಿ ಆ್ಯಕ್ಟಿವ್. ನಾನು ನೋಡ್ತಾ ಇದ್ದೀನಿ. ಈಸ್ ಏನಂತ ನೀವು, ಗ್ರಾಸ್ಪಿಂಗ್ ಕೆಪಾಸಿಟಿ ಈಸ್ ವೆರಿ ಗುಡ್. ಅಡ್ಮಿನಿಸ್ಟ್ರೇಟಿವ್ ಥಿಂಗ್ ಈಸ್ ವೆರಿ ಗುಡ್. ಪ್ರಾರಂಭ ಮಾಡ್ತಾರೆ. ಈಗ ಒಂದು 4-5 ತಿಂಗಳು ಸ್ಟಾರ್ಟಿಂಗಲ್ಲಿ ಮತ್ತೆ ರೈಲ್ವೆ ಇಂಜಿನ್ ಸ್ಟಾರ್ಟ್ ಆಗೋದು ಒಮ್ಮೆ 120 ಸ್ಪೀಡ್ ಹೋಗಲ್ಲ. ಈ 0ಯಿಂದ ಸ್ಟಾರ್ಟ್ ಆಗಿ 60, 70, 80 120, 200 ಸ್ಪೀಡ್ ಹೋಗ್ಬೇಕಲ್ಲ, ಹೋಗ್ತಾ ಇದೆ. ಈಗ ಸರ್, DK ಶಿವಕುಮಾರ್ ಕೂಡ ಅವರು DCM ಆಗಿದ್ದಾರೆ. ಈಗ ನೆಕ್ಸ್ಟ್ ನಾನೇ CM, ನನಗೊಂದು ಅವಕಾಶ, ನಾನೇ ಯಾಕೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅವ್ರ ಬೆಂಬಲಿಗರು ಕೂಡ ಅಷ್ಟು ಆ ರೀತಿ. ತಪ್ಪೇನಿದೆ? ಎನಿಬಡಿ ಕ್ಯಾನ್ ಬಿ ಎ CM. ನೀವು ಆಗ್ಬೋದು, ನಾನಾಗ್ಬೋದು, ಇನ್ನೊಬ್ರು ಆಗ್ಬೋದು. ಎನಿಬಡಿ ಕ್ಯಾನ್ ಬಿ ಎ CM. ಅವರು ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಯು ಹ್ಯಾವ್ ಎವ್ರಿ ರೈಟ್. ಆದರೆ ಪಕ್ಷ, ಶಾಸಕಾಂಗ ಪಕ್ಷ ತೀರ್ಮಾನ ಮಾಡಬೇಕು. ಒಳ್ಳೆ ಆಡಳಿತ ನೀಡ್ತಿದ್ದಾರೆ, ಹಾಗಾಗಿ 5 ವರ್ಷ ಇದ್ರೆ ಒಳ್ಳೇದು ಅನ್ನೋದು ನಿಮ್ಮ ಅಭಿಪ್ರಾಯ? ನನ್ನ ಪ್ರಕಾರ ಸಿದ್ದರಾಮಯ್ಯ ಒಳ್ಳೆ ಆಡಳಿತ ನೀಡ್ತಾರೆ, 5 ವರ್ಷ ಇರಲಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.